ಲಜ್ಜಾ ಭಾವನೆ ನನ್ನನ್ನು ಕಾಡುತ್ತಿದೆ. ಧರ್ಮಾತ್ಮನಾದ ವಿಭೀಷಣನನ್ನು ಲಂಕೆಯಿಂದ ಓಡಿಸಿಬಿಟ್ಟೆ. ಆ ಕೆಟ್ಟ ಕಾರ್ಯದ ಪರಿಣಾಮವಾಗಿ ನಾನಿಂದು ಪಶ್ಚಾತ್ತಾಪದಿಂದ ಪರಿತಪಿಸುವ ಪರಿಸ್ಥಿತಿ ಬಂದೊದಗಿದೆ. ನಾನೇನು ಮಾಡಲಿ? ಇಲ್ಲ, ನಾನು ಧೃತಿಗೆಡಬಾರದು. ನನ್ನ ಸೋದರ ಕುಂಭಕರ್ಣನನ್ನು ವಧಿಸಿದ ಆ ರಾಮನನ್ನು ವಧಿಸಲೇಬೇಕು. ಆ ಪತಿವ್ರತ ಧರ್ಮವನ್ನು ನಾನು ಮರೆತಿಲ್ಲ ಸ್ವಾಮಿ. ಆದರೆ ಸಂದಿಗ್ಧವಾದ ಈ ಪರಿಸ್ಥಿತಿಯಲ್ಲಿ ನಿಮ್ಮ ರಕ್ಷಣೆಗೆ ಸಾಕು ಮಾಡು. ಮತ್ತೆ ಮತ್ತೆ ನನ್ನ ರಕ್ಷಣೆ ಎಂದು ಬಡಬಡಿಸುತ್ತಿರಬೇಡ. ನಾನು ದುರ್ಬಲನಲ್ಲ. ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ಳಬಲ್ಲೆ. ಇಂದ್ರಾದಿ ದೇವತೆಗಳೇ ಆಗಲಿ, ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರೇ ಆಗಲಿ, ನನ್ನ ಮೇಲೆ ಆಕ್ರಮಣ ಮಾಡಿದವರನ್ನು ನಿಗ್ರಹಿಸಬಲ್ಲ ಬಲ ಪರಾಕ್ರಮಗಳು ನನ್ನಲ್ಲಿವೆ. ನಿನ್ನ ಪ್ರಾರ್ಥನೆಯ ಮೂಲಕ ರಕ್ಷಣೆ ಪಡೆಯುವ ಹೇಳಿ ನಾನಲ್ಲ. ಪತ್ನಿಯಾದವಳು ಪತಿಯನ್ನು ಸಂತೋಷಗೊಳಿಸಬೇಕು. ಅದೇ ಅವಳ ಪ್ರಥಮ ಕರ್ತವ್ಯ. ನನ್ನನ್ನು ಬಲಹೀನನೆಂದು ಭಾವಿಸಬೇಡ. ನಾನೊಮ್ಮೆ ಯಜ್ಞ ದೀಕ್ಷಿತನಾಗಿ ಕುಳಿತು ಎದ್ದರೆ ಸಾಕು. ತ್ರಿಭುವನಗಳಲ್ಲೂ ಗೆಲ್ಲಬಲ್ಲವರು ಯಾರಿದ್ದಾರೆ? ತಿಳಿಯಿತೆ? ತಿಳಿಯಿತು ಸ್ವಾಮಿ. ಹಾಗಾದರೆ ಈಗಿಂದೀಗಲೇ ನೀನು ಅಂತಃಪುರಕ್ಕೆ ಹೊರಡು. ನನಗಾಗಿ ಸರ್ವಾಲಂಕಾರ ಭೂಷಿತಳಾಗಿ ನಿರೀಕ್ಷಿಸುತ್ತಿರು. ಹಾಗೆ ಮಾಡುವೆ ಸ್ವಾಮಿ. ನಿಮಗಾಗಿ ಕಾಯುತ್ತೇನೆ. ಪ್ರಣಾಮಗಳು ತಂದೆ. ಬಾ ತ್ರಿಶಿರಸ. ಏನು ಯೋಚಿಸುತ್ತಿರುವಿರಿ ತಂದೆ? ನಿನ್ನ ಚಿಕ್ಕಪ್ಪನ ಸಾವಿಗಾಗಿ ದುಃಖಿಸುತ್ತಿದ್ದೇನೆ ಕುಮಾರ. ತಂದೆ, ನನ್ನ ಚಿಕ್ಕಪ್ಪ ಕುಂಭಕರ್ಣ ಪರಾಕ್ರಮಿಯಾಗಿದ್ದರು. ರಾಕ್ಷಸ ಕುಲಕ್ಕೆ ಭೂಷಣರಾಗಿದ್ದರು. ರಣರಂಗದಲ್ಲಿ ಪರಾಕ್ರಮದಿಂದ ಹೋರಾಡಿ ವೀರ ಮರಣ ಹೊಂದಿದರು. ಅದಕ್ಕಾಗಿ ನಮಗೆಲ್ಲ ದುಃಖವಾಗುವುದು ಸಹಜ. ಆದರೆ ನಿಮ್ಮಂತಹ ಧೀಮಂತರು ದುಃಖಿಸುತ್ತಾ ಕೂಡುವುದಿಲ್ಲ. ತ್ರಿಲೋಕವನ್ನು ಏಕಾಂಗಿಯಾಗಿ ಗೆಲ್ಲಬಲ್ಲ ಸಾಮರ್ಥ್ಯವುಳ್ಳ ನೀವು ಸಾಮಾನ್ಯರಂತೆ ಶೋಕದಲ್ಲಿ ಮುಳುಗುವುದು ತರವಲ್ಲ ತಂದೆ. ಕುಮಾರ, ಯುದ್ಧಕ್ಕೆ ಹೋದವರೆಲ್ಲ ಪರಮವೀರರೇ. ಆದರೆ ಅವರೆಲ್ಲ ಹತರಾದರು. ಹೌದು ತಂದೆ, ಹತರಾದರು. ಕಾರಣ ಅವರ ಶೌರ್ಯ ಪರಾಕ್ರಮಗಳಿಗೆ ಇತಿಮಿತಿ ಇತ್ತು. ಆದರೆ ನಿಮ್ಮ ಶೌರ್ಯ ಅಪರಿಮಿತವಾದದ್ದು. ನಿಮ್ಮಲ್ಲಿ ದಿವ್ಯಾಸ್ತ್ರಗಳಿವೆ. ನಿಮಗೆ ಹಲವು ವಿಜಯಗಳ ಹಿನ್ನೆಲೆ ಇದೆ. ದೇವತೆಗಳ ವರಬಲವಿದೆ. ಸರ್ವಾಯುಧ ಸಂಪನ್ನರಾದ ನೀವು ಆ ರಾಮನನ್ನು ಜಯಿಸಲು ಸಮರ್ಥರಾಗಿರುವಿರಿ. ಹೌದು ಕುಮಾರ, ನನ್ನಲ್ಲಿ ಎಲ್ಲವೂ ಇದೆ. ಆದರೆ ಗೆಲುವು ನನ್ನದಾಗಲಿಲ್ಲ. ನಾನೇ ಒಮ್ಮೆ ರಣರಂಗಕ್ಕೆ ಹೋಗಿ ಆ ರಾಮನಿಂದ ಪರಾಭವಗೊಂಡು ಬಂದಿದ್ದೇನೆ.
ನಾನು ಮತ್ತೊಮ್ಮೆ ಹೋಗುವ ಮೊದಲು ಯಾರಾದರೂ ನಮ್ಮ ಕಡೆಯ ವೀರರು ಆ ರಾಮನ ಜಯಿಸುತ್ತಾರೇನೋ ಎಂದು ಕಾದಿರುವೆ. ಆದರೆ ಯುದ್ಧಕ್ಕೆ ಹೋದವರೆಲ್ಲ ಹತರಾಗುತ್ತಿದ್ದಾರೆ. ನನ್ನ ಕಾರ್ಯ ಯಾರಿಂದಲೂ ಆಗಲೇ ಇಲ್ಲ. ನನ್ನಿಂದಾಗುತ್ತದೆ. ನಾನು ಯುದ್ಧಕ್ಕೆ ಹೋಗುತ್ತೇನೆ. ಗರುಡನು ಸರ್ಪವನ್ನು ಸಂಹರಿಸುವಂತೆ ಆ ವಾನರನ್ನೆಲ್ಲ ನಾನು ಸಂಹರಿಸುತ್ತೇನೆ. ಇಂದ್ರನು ಶಂಭುರನನ್ನು ಸಂಹರಿಸಿದಂತೆ, ಆ ವಿಷ್ಣು ನರಕಾಸುರನನ್ನು ಸಂಹರಿಸಿದಂತೆ, ನಿಮ್ಮ ಶತ್ರು ಆ ರಾಮನನ್ನು ನಾನು ಸಂಹರಿಸುತ್ತೇನೆ ತಂದೆ. ಭಲೆ ತ್ರಿಶಿರಸ, ಭಲೆ. ನಿನ್ನ ಈ ವಿಶ್ವಾಸದ ಮಾತುಗಳನ್ನು ಕೇಳುತ್ತಿದ್ದರೆ ಬಾಯಾರಿದವನಿಗೆ ಅಮೃತ ಸಿಕ್ಕಿದಷ್ಟು ಸಂತೋಷವಾಗುತ್ತಿದೆ. ಕುಂಭಕರ್ಣನ ಸಾವಿನ ನಂತರವೂ ಹೆದರದೆ ಆ ರಾಮನನ್ನು ಸಂಹರಿಸುತ್ತೇನೆ ಎಂದು ಹೇಳುತ್ತಿರುವೆಯಲ್ಲ, ನಿನ್ನ ಧೈರ್ಯವನ್ನು ಮೆಚ್ಚುತ್ತೇನೆ. ಹೋಗಿ ಬಾ ಕುಮಾರ, ಆ ರಾಮನನ್ನು ಗೆದ್ದು ಬಾ. ತ್ರಿಜಟೆ, ಏಕೆ ಸುಮ್ಮನೆ ಕುಳಿತಿರುವೆ? ಏಕೆ ಏನೂ ಹೇಳುತ್ತಿಲ್ಲ? ಏನು ಹೇಳಲಿ ಸೀತೆ? ಕುಂಭಕರ್ಣನ ವಧೆಯ ನಂತರ ರಾವಣನ ವಧೆಯಾಗುವುದು ಎಂದು ನಾವು ಮಾಡಿದ ನಿರೀಕ್ಷೆ ಸುಳ್ಳಾಯಿತು. ನಿನ್ನ ಚಿಂತೆ ದೂರ ಆಗುವ ಕಾಲ ಮುಂದಕ್ಕೆ ಹೋಯಿತು. ಅದಕ್ಕೆ ಕಾರಣವೇನು ತ್ರಿಜಟೆ? ಆ ರಾವಣ ತನ್ನ ಅಪರಿಮಿತವಾದ ಪರಾಕ್ರಮವನ್ನು ಪ್ರದರ್ಶಿಸಿದನೆ. ಪರಾಭವಗೊಳ್ಳಲು ಅಥವಾ ತನ್ನ ಪರಾಕ್ರಮ ಪ್ರದರ್ಶಿಸಲು ರಾವಣ ಯುದ್ಧ ಭೂಮಿಗೆ ಹೋದರೆ ತಾನೆ. ರಾವಣ ಇನ್ನೂ ಯುದ್ಧ ಭೂಮಿಗೆ ಹೋಗಿಲ್ಲ ಸೀತೆ. ಅಂದರೆ ಯುದ್ಧ ನಡೆಯುತ್ತಿಲ್ಲವೇ? ನಡೆಯುತ್ತಿದೆ. ತ್ರಿಜಟೆ, ಕುಂಭಕರ್ಣನ ವಧೆಯಾದ ಮೇಲೆ ಉಳಿದವರು ರಾವಣ ಮತ್ತು ಇಂದ್ರಜಿತ್ತು. ರಾವಣ ಹೋಗಲಿಲ್ಲ ಎಂದ ಮೇಲೆ ಇಂದ್ರಜಿತ್ತು ಯುದ್ಧಕ್ಕೆ ಹೋಗಿರಬೇಕು. ತಂದೆಯೇ, ನಾವು ಕೂಡ ತ್ರಿಶರಸನೊಂದಿಗೆ ರಣಭೂಮಿಗೆ ಹೋಗುತ್ತೇವೆ. ಹೌದು ತಂದೆ, ಆ ವಾನರ ಸೈನ್ಯವನ್ನು ಧೂಳಿಪಟ ಮಾಡಿಬಿಡುತ್ತೇವೆ. ನಮಗೆ ಆಶೀರ್ವಾದ ಮಾಡಿ ಕಳಿಸಿಕೊಡಿ ತಂದೆ. ಹೋಗಿ ಬನ್ನಿ ಮಕ್ಕಳೇ, ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ. ವಿಜಯೀ ಭವ, ವಿಜಯೀ ಭವ. ಇಲ್ಲ ಸೀತೆ, ಇಂದ್ರಜಿತು ಯುದ್ಧ ಮಾಡುತ್ತಿಲ್ಲ. ರಾವಣನಿಗೆ ಬೇರೆ ಪತ್ನಿಯರಿಗೆ ಹುಟ್ಟಿದ ಪುತ್ರರಿದ್ದಾರೆ. ಅವರಲ್ಲಿ ನರಾಂತಕ, ತ್ರಿಶಿರಸ, ದೇವಾಂತಕ, ಅತಿಕಾಯ ಮೊದಲಾದವರು ಈಗ ಯುದ್ಧಕ್ಕೆ ತೆರಳಿದ್ದಾರೆ. ರಾವಣ ವೀರನಲ್ಲ, ಹೇಳಿ, ರಣ ಹೇಳಿ. ಇಲ್ಲವಾದರೆ ತಾನು ಯುದ್ಧಕ್ಕೆ ಮೊದಲು ಹೋಗದೆ ಪ್ರಾಣ ಭಯದಿಂದ ತನ್ನ ಪುತ್ರರನ್ನು ಬಲಿ ನೀಡುತ್ತಿದ್ದಾನೆ. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವನ ಉಪಾಯ ಫಲಿಸುವುದಿಲ್ಲ. ಈಗಾಗಲೇ ರಾವಣನ ಉಪಾಯ ಕುತಂತ್ರಗಳ ಅನುಭವ ಸಾಕಷ್ಟಾಗಿಲ್ಲವೇ? ರಾಮನ ಮಾಯದ ಶಿರಸ್ಸನ್ನು ತೋರಿಸಿ ಅವನು ಸತ್ತೇ ಹೋದನು ಎಂದು ನಿನ್ನನ್ನು ನಂಬಿಸಲು ಪ್ರಯತ್ನಿಸಲಿಲ್ಲವೇ? ರಣರಂಗದಲ್ಲಿ ಮೂರ್ಛೆ ಹೋದ ರಾಮ ಲಕ್ಷ್ಮಣರು ಸತ್ತೇ ಹೋದರು ಎಂದು ನಿನ್ನನ್ನು ವಂಚಿಸಲು ಪ್ರಯತ್ನಿಸಲಿಲ್ಲವೇ? ರಾಮನನ್ನು ಸೋಲಿಸಲು ಇನ್ನೂ ಅದೆಷ್ಟು ಕುತಂತ್ರಗಳನ್ನು ಯೋಚಿಸುತ್ತಾನು. ಮಾಯಾ ವಿದ್ಯೆಯಲ್ಲಿ ಪ್ರವೀಣನಾದ ಇಂದ್ರಜಿತ್ತು ಕೂಡ ತನ್ನ ತಂದೆಯ ಕುತಂತ್ರಕ್ಕೆ ಸಹಾಯ ಮಾಡಿದರು. ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ನಿಜ ತ್ರಿಜಟೆ, ಆ ರಾವಣ ಅಜೇಯನೆಂಬ ಸೋಗಿನಲ್ಲಿ ಅಲ್ಪರಲ್ಲಿ ಅಲ್ಪನಂತೆ ವಂಚನೆಯ ಯೋಚನೆ ಮಾಡುತ್ತಾನೆ. ಅದೆಲ್ಲ ಕೊನೆಯಾಗಬೇಕೆಂದರೆ ಅವನ ಸಂಹಾರವಾಗಬೇಕು. ಹೌದು ಸೀತೆ, ಆದರೆ ಅದು ಸಾಧ್ಯವಾಗಬೇಕಾದರೆ ಈಗ ಯುದ್ಧಕ್ಕೆ ಹೋಗಿರುವ ಅವನ ಪುತ್ರರ ಅವಸಾನವಾಗಬೇಕು. ಮಹೋದರ,
ಮಹಾಪಾರ್ಶ್ವ. ಪ್ರಣಾಮಗಳು ಮಹಾಪ್ರಭು. ಅಪ್ಪಣೆ ಲಂಕೇಶ್ವರ. ಮಹೋದರ, ಮಹಾಪಾರ್ಶ್ವ, ನನ್ನ ಪುತ್ರರಾದ ತ್ರಿಶಿರಸ್ಸು ದೇವಾಂತಕ, ನರಾಂತಕ ಮತ್ತು ಅತಿಕಾಯ ಪ್ರಚಂಡ ಪ್ರತಿಜ್ಞೆ ಮಾಡಿ ರಣರಂಗಕ್ಕೆ ಹೋಗಿದ್ದಾರೆ. ನೀವುಗಳು ಅವರಿಗೆ ಬೆಂಗಾವಲಾಗಿ ನಿಂತು ಸಮಯಕ್ಕೆ ಸರಿಯಾಗಿ ಸಹಾಯ ನೀಡಬೇಕು. ಹಾಗೆ ಆಗಲಿ ಲಂಕೇಶ್ವರ. ನಾವು ಈಗಲೇ ರಣರಂಗಕ್ಕೆ ತೆರಳುತ್ತೇವೆ. ವಿಭೀಷಣ, ಆ ರಾವಣನ ಪರಾಕ್ರಮವೆಲ್ಲ ಬರೀ ಮಾತಿನ ಬಡಿವಾರವಾದಂತಾಯಿತು. ಅಜೇಯನೆಂದು ಅಹಂಕಾರ ಪಡುವ ಅವನು ತಾನು ಯುದ್ಧಕ್ಕೆ ಬರದೆ ತನ್ನ ಸಹೋದರರನ್ನು ಪುತ್ರರನ್ನು ಕಳಿಸಿ ಅವರು ಬಲಿಯಾಗುವುದನ್ನು ನೋಡ್ತಾ ಕುಳಿತಿದ್ದಾನೆ. ಲಕ್ಷ್ಮಣ, ರಾವಣ ವೀರನೇ ಆದರೂ ರಾಮನ ಮುಂದೆ ಮಂಕಾಗಿದ್ದಾನೆ. ಒಂದೇ ಒಂದು ಅನುಭವದಿಂದ ರಾಮನ ಪರಾಕ್ರಮದ ಬಗ್ಗೆ ಅವನು ಭಯಗೊಂಡಿರುವ ಸಾಧ್ಯತೆಯೂ ಇದೆ. ವಿಭೀಷಣ, ನಮಗೆ ರಾವಣನೊಬ್ಬನೇ ಪರಮಶತ್ರು. ಅವನೇ ನೇರವಾಗಿ ಬಂದು ನನ್ನೊಂದಿಗೆ ಯುದ್ಧ ಮಾಡಿದ್ದರೆ ಅವನ ಬಂಧು ಬಾಂಧವರು, ಪುತ್ರ ಸೇನಾಧಿಪತಿಗಳು ಬಲಿಯಾಗುವುದು ತಪ್ಪುತ್ತಿತ್ತಲ್ಲವೇ? ರಾಕ್ಷಸ ಕುಲ ನಾಶವಾಗುವುದನ್ನು, ಅವರ ನೋವು ನರಳಾಟಗಳನ್ನು ನಾವು ನಿವಾರಿಸಬಹುದಾಗಿತ್ತಲ್ಲವೇ? ನಿನ್ನ ಮಾತು ನಿಜ ರಾಮಚಂದ್ರ. ಯುದ್ಧವೆಂದ ಮೇಲೆ ಅಪಾರ ಸಂಖ್ಯೆಯಲ್ಲಿ ಸೈನಿಕರು ತಮ್ಮ ಪ್ರಾಣತ್ಯಾಗ ಮಾಡುತ್ತಾರೆ. ತಮ್ಮ ಒಡೆಯ ಮಾಡಿದ ತಪ್ಪಿಗಾಗಿ ಪಾಪ ಅವರು ಬಲಿಯಾಗುತ್ತಾರೆ. ಅವರ ಕುಟುಂಬ ವರ್ಗದವರು ಸಂಕಟದ ಉರಿಯಲ್ಲಿ ಬೇಯುತ್ತಾರೆ. ನಂತರ ಸೇನಾನಿಗಳು, ಆಪ್ತ ವೀರರು, ಕಡೆಗೆ ತನ್ನ ಒಡ ಹುಟ್ಟಿದ ಸಹೋದರರು ಮತ್ತು ಅವರ ಪುತ್ರರ ಸರದಿ ಬರುತ್ತದೆ. ಅದರ ಬದಲು ದ್ವಂದ್ವ ಯುದ್ಧ ಮಾಡಿ ತನ್ನ ಪೌರುಷ ಪ್ರದರ್ಶನ ಮಾಡಲು ಮುಂದಾಗಿದ್ದರೆ ಆ ರಾವಣ ತನ್ನ ಅಪರಾಧಕ್ಕೆ ತಾನೇ ಶಿಕ್ಷೆ ಪಡೆಯುತ್ತಿದ್ದ. ನಿಜ ಲಕ್ಷ್ಮಣ. ಸಹೋದರನಾಗಿ ನಾನು ಹೇಳಿದ ಮಾತುಗಳನ್ನು ರಾವಣ ಕೇಳಿದಿದ್ದರೆ ರಾವಣನಿಗೆ, ಲಂಕೆಗೆ ಇಂತಹ ಸ್ಥಿತಿ ಬರುತ್ತಿರಲಿಲ್ಲ. ಹೌದು ವಿಭೀಷಣ, ಬಿದ್ದ ಪೆಟ್ಟಿನಿಂದ ಪಾಠ ಕಲಿಯದ ದುಷ್ಟ ಬುದ್ಧಿಯವನು ಆ ರಾವಣ. ಇಲ್ಲವಾದರೆ ಹನುಮಂತ ಲಂಕಾ ದಹನ ಮಾಡಿ ಬಂದಾಗಲೇ ಅವನು ಎಚ್ಚರಗೊಳ್ಳುತ್ತಿದ್ದ. ಅವನು ಪಾಠ ಕಲಿಯುವುದಿಲ್ಲ. ಪಾಠ ಕಲಿಯಬೇಕಾದ ಪ್ರಸಂಗಗಳಿಂದ ಅವನ ಹಠ ಹೆಚ್ಚಾಯಿತು ಅಷ್ಟೇ. ನೀವೆಲ್ಲ ಮಹಾಸಾಗರವನ್ನು ದಾಟಿ ಬರುವಿರೆಂದು ಅವನು ನಿರೀಕ್ಷಿಸಿರಲಿಲ್ಲ. ಜೊತೆಗೆ ತನ್ನಲ್ಲಿದ್ದ ರಾಕ್ಷಸ ಸೈನ್ಯದ ಬಲ, ಹೊರಬಲಗಳಿಂದ ತಾನು ಅಜೇನೆಂಬ ಭ್ರಮೆಯಲ್ಲಿ ನರವಾನರನ್ನು ತುಚ್ಛವಾಗಿ ಭಾವಿಸಿದ. ಈಗಲೂ ಕಾಲ ಮಿಂಚಿಲ್ಲ ವಿಭೀಷಣ. ರಾವಣ ತಾನೇ ನನ್ನೆದುರಿಗೆ ವೀರನಂತೆ ಬಂದು ಹೋರಾಡಲಿ, ಅಳಿದುಳಿದ ರಾಕ್ಷಸ ಕುಲವನ್ನು ರಕ್ಷಿಸಿಕೊಳ್ಳಲಿ. ಅದು ಸಾಧ್ಯವೆಂದು ನನಗನ್ನಿಸುತ್ತಿಲ್ಲ ರಾಮಚಂದ್ರ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಅವನ ಹಣೆ ಬರಹ ಯಾರೇನೂ ಮಾಡಲು ಸಾಧ್ಯ. ಪ್ರಭು, ಪ್ರಣಾಮಗಳು. ಮಂಡೋದರಿ, ನಾನೀಗ ಏಕಾಂತದಲ್ಲಿರಬಯಸುತ್ತೇನೆ. ಏಕೆ ಪ್ರಭು? ವಾನಪ್ರಸ್ಥವನ್ನು, ಸನ್ಯಾಸವನ್ನು ಆಚರಿಸಲು ಈಗಿನಿಂದಲೇ ಏಕಾಂತವಾಗಿರಲು ಅಭ್ಯಾಸ ಮಾಡಿಕೊಳ್ಳುತ್ತಿರುವಿರಾ? ಮಂಡೋದರಿ, ನನ್ನನ್ನು ಅಪಹಾಸ್ಯ ಮಾಡುತ್ತಿರುವೆಯಾ? ಆ ಶಬ್ದಗಳು ಎಂದಿಗೂ ಈ ದಶಗಂಡನ ಬಾಯಲ್ಲಿ ಬರಲು ಸಾಧ್ಯವೇ ಇಲ್ಲ. ಅವೆಲ್ಲ ಬಲಹೀನರು, ಅದೃಷ್ಟಹೀನರು ಅನಿವಾರ್ಯವಾಗಿ ಅಪ್ಪಿಕೊಳ್ಳಬೇಕಾದ ಅವಸ್ಥೆಗಳೇ ಹೊರತು ಸಕಲ ವೈಭವಗಳಿಂದ ಮೆರೆಯುತ್ತಿರುವ ಈ ರಾವಣನಿಗಲ್ಲ. ನನ್ನ ಆಸೆಯೂ ಅದೇ ಪ್ರಭು. ಈ ಸುಖ ವೈಭವಗಳೆಲ್ಲ ಶಾಶ್ವತವಾಗಿರಬೇಕೆಂಬುದೇ ನನ್ನ ಹಂಬಲ. ಅದಕ್ಕೆ ತಕ್ಕಂತೆ ನಿಮ್ಮ ನಿರ್ಧಾರಗಳು, ನಡವಳಿಕೆಗಳು ಇರಬೇಕಲ್ಲವೇ? ಅದಕ್ಕೆ ನಿಮ್ಮಲ್ಲಿ ಒಂದು ವಿಚಾರವನ್ನು ಮಾತನಾಡಲು ಬಂದೆ. ಏನದು? ಈ ಯುದ್ಧ ಕೊನೆಯಾಗಲಿ ಎಂಬ ವಿಚಾರ. ಕೊನೆಯಾಗುತ್ತದೆ.
ಆ ರಾಮ ಲಕ್ಷ್ಮಣ ಸುಗ್ರೀವ ಹನುಮಂತಾದಿಗಳು ಹತರಾದ ನಂತರ ಯುದ್ಧ ಖಂಡಿತವಾಗಿ ಕೊನೆಯಾಗುತ್ತದೆ. ಆದರೆ ಪ್ರಭು, ಯುದ್ಧ ಆರಂಭವಾದಾಗಿನಿಂದ ಹತರಾಗುತ್ತಿರುವವರು ನಮ್ಮವರು. ಏನು ನಿನ್ನ ಮಾತಿನ ಅರ್ಥ? ನಾನು ಹೇಳುತ್ತಿರುವುದು ಸತ್ಯವಲ್ಲವೇ ಪ್ರಭು? ನಮ್ಮ ಕಡೆ ಎಂತೆಂಥ ವೀರರು ಹತರಾದರು. ನಿಮ್ಮ ಪ್ರೀತಿಯ ಸೋದರ ಕುಂಭಕರ್ಣನು. ಸಾಕು ಸಾಕು ಮಾಡು. ನೀನು ನನ್ನ ಗುಪ್ತ ಶತ್ರುವಿನಂತೆ ಮಾತನಾಡಬೇಡ. ಯುದ್ಧವೆಂದ ಮೇಲೆ ಸಾವು ನೋವುಗಳು ಇದ್ದೇ ಇರುತ್ತದೆ. ಕುಂಭಕರ್ಣನೊಬ್ಬ ಹತನಾದರೆ ನಾನು ದುರ್ಬಲನೆಂದು ಭಾವಿಸಿದೀಯಾ? ನೀವು ದುರ್ಬಲರೆಂದು ನಾನು ಹೇಳಲಿಲ್ಲ ಪ್ರಭು. ಆದರೆ ರಾಮ ಲಕ್ಷ್ಮಣರು ವಾನರ ವೀರರು ದುರ್ಬಲರಲ್ಲ ಅಲ್ಲವೇ ಪ್ರಭು? ಮಂಡೋದರಿ, ಏನು ನೀನು ನನ್ನ ಶತ್ರುವಿನ ಪ್ರಶಂಸೆ ಮಾಡಲೇ ಬಂದಿರುವೆಯಾ? ಇಲ್ಲ ಪ್ರಭು, ಉಳಿದ ನಮ್ಮವರು ಆ ರಾಮನ ಬಾಣಕ್ಕೆ ತುತ್ತಾಗದಿರಲಿ ಎಂದು ಹೇಳಿದೆನಷ್ಟೇ. ನನ್ನವರು ಎಂದರೆ ನೀನು ಯಾರ ವಿಷಯವನ್ನು ಮಾತನಾಡುತ್ತಿರುವೆ ಮಂಡೋದರಿ? ನಮ್ಮ ಇಂದ್ರಜಿತುವಿನ ಬಗ್ಗೆ ಹೇಳುತ್ತಿದ್ದೇನೆ ಪ್ರಭು. ಮಂಡೋದರಿ, ನಮ್ಮ ಪುತ್ರ ಇಂದ್ರಜಿತುವಿನ ಬಗ್ಗೆ ಏನೆಂದು ತಿಳಿದುಕೊಂಡಿರುವೆ? ನನ್ನ ಎಲ್ಲ ವೀರರು ಒಂದು ತೂಕವಾದರೆ ನನ್ನ ಪುತ್ರ ಮೇಘನಾದನೇ ಒಂದು ತೂಕ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.